ಮೈಸೂರಿಗೆ ಪಯಣ ಸ್ಟಾರ್ಟ್ ಮಾಡಿದ್ವಿ. ಕಾರಲ್ಲಿ ಹೋಗೋದಕ್ಕಿಂತ ಟ್ರೈನಲ್ಲಿ ಹೋಗೋದ್ರಲ್ಲೇ ಮಜಾ ಜಾಸ್ತಿ. ಇದೇ ನೋಡಿ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ. ಎಷ್ಟ ಮಿನಿಟ? ಹಲೋ, ಪ್ರೀತ್ ಏನಾದ್ರೂ ಡ್ರೈವಿಂಗ್ ಸೀಟಲ್ಲಿ ಇದ್ದಿದ್ರೆ ನಿಮ್ಗೆ ಗೊತ್ತಿಲ್ಲದಂಗೆ ನಾವು ನಮ್ಮ ರಹಸ್ಯ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದೀವಿ. ಕಾಫಿ ಕುಡಿಯೋಣವಾ? ಬೇಡ 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 ಪ್ರೀತ್, ಸುಮ್ಮನೆ ಇದ್ಬಿಡು. ಮತ್ತೆ ಸ್ಟಾರ್ಟ್ ಆಯ್ತು ಒಂದು ಟ್ರೈನ್ ಅನ್ಕೊಂಡು. ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿರೋ ಖುಷಿನ ಆಚರಿಸಕ್ಕೆ ನಾವು ಹೋಗ್ತಿರೋದೇ ನಮ್ಮೂರು ಮೈಸೂರು. ದಸರಾ ಟೈಮಲ್ಲಂತೂ ಮೈಸೂರು ಗಿಜಿ 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 ಅಂತಿರುತ್ತೆ. ಆದರೆ ಇವತ್ತು ಯಾವ ಥರ ಇರುತ್ತೆ ನೋಡಬೇಕು. ಖಾಲಿ ಇರುತ್ತಾ ಅಥವಾ ಆ್ಯಸ್ ಯೂಶುವಲ್ ಬ್ಯುಸಿ ಇರುತ್ತಾ? ಕಷ್ಟಪಟ್ಟು ಈ ಗೊರಗುಂಟಪಾಳ್ಯ ಸಿಗ್ನಲ್ನ ದಾಟ್ಕೊಂಡು ಮೈಸೂರಿಗೆ ಪಯಣ ಸ್ಟಾರ್ಟ್ ಮಾಡಿದ್ವಿ. ಈ ಸಲ ಕಾರಲ್ಲಿ ಹೋಗ್ತಿದ್ದೀವಿ, ಬೇಗ ಹೋಗಿ ಬೇಗ ಬರ್ಬೋದು ಅಂತ. ಆದರೆ ನನಗೆ ಕಾರಲ್ಲಿ ಹೋಗೋದಕ್ಕಿಂತ ಟ್ರೈನಲ್ಲಿ ಹೋಗೋದ್ರಲ್ಲೇ ಮಜಾ ಜಾಸ್ತಿ. ಮನೆಯಿಂದ ರೈಲ್ವೆ ಸ್ಟೇಷನ್ಗೆ ಆಟೋದಲ್ಲಿ ಹೋಗಿ, ಅಲ್ಲಿಂದ ಪ್ಲ್ಯಾಟ್ಫಾರ್ಮ್ಗೆ ನಡ್ಕೊಂಡು ಹೋಗಿ, ಟ್ರೈನ್ ಬರೋವರೆಗೂ ಕಾಯ್ಕೊಂಡಿದ್ದು ಹತ್ಕೊಂಡು, ಟ್ರೈನ್ ಮೂವ್ ಆಗಬೇಕಾದ್ರೆ ಇವ್ರಿಗೆಲ್ಲ ಟಾಟಾ ಅಂತ ಹೇಳಿ ಹೋಗ್ತಿದ್ರೆ ಸೂಪರ್. ಗಾಡೀಲಿ ಫಾಸ್ಟ್ ಆಗಿದ್ದರೆ ಈ ಟೋಲ್ಗೆ ಒಂದು 500 ರೂಪಾಯಿ ಚಾರ್ಜ್ ಆಗುತ್ತೆ ಮೈಸೂರಿಗೆ ಹೋಗಿ ವಾಪಸ್ ಬರೋಕ್ಕೆ. ಒಂದೊಂದು ಸಲ ಫಾಸ್ಟ್ಯಾಗಲ್ಲಿ ಕಾಸಿದ್ರೂ ಡಿಡಕ್ಟ್ ಆಗಲ್ಲ, ಸರ್ವರ್ ಡೌನಿಂದ. ಅದಕ್ಕೆ ಡಿಡಕ್ಟ್ ಆಗೋವರೆಗೂ ಅಂತಿರುತ್ತೆ. ಸದ್ಯ ಫಾಸ್ಟಾಗಲ್ಲೇ ಅಮೌಂಟ್ ಡಿಡಕ್ಟ್ ಆಯಿತು, ಇಲ್ಲ ಅಂದಿದ್ರೆ ಡಬಲ್ ಕೊಡಬೇಕಿತ್ತು. ನಾವು ಹೋಗ್ತಿದ್ದೀವಿ ನೈಸ್ ರೋಡಲ್ಲಿ. ಇದೇ ನೋಡಿ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ. 1.5 ಗಂಟೆಯಲ್ಲಿ ಮೈಸೂರು ರೀಚ್ ಆಗಿಬಿಡ್ಬೋದು. ಆದರೆ ತುಂಬ ಹುಷಾರಾಗಿ ಓಡಿಸ್ಬೇಕು. ಎಲ್ಲ ವಾಹನಗಳು 80 to 100 ಸ್ಪೀಡಲ್ಲಿರುತ್ತೆ. ಸಡನ್ನಾಗಿ ಬ್ರೇಕ್ ಹಾಕಂಗಿಲ್ಲ, ಸಡನ್ನಾಗಿ ಲೈನ್ ಚೇಂಜ್ ಮಾಡೋಂಗಿಲ್ಲ. ನನ್ನನ್ನು ಕೇಳಿದ್ರೆ 80 ಈಸ್ ಗುಡ್ ಸ್ಪೀಡ್. ಗಾಡಿ ನಮ್ಮ ಕಂಟ್ರೋಲಲ್ಲಿರುತ್ತೆ. ಬಿಸಿಲಂತೂ ಸರಿಯಾಗಿ ಮುಖಕ್ಕೆ ಹೊಡಿತಿದೆ. ಇವಾಗಲೇ ಇಷ್ಟು ಬಿಸಿಲು, ಇನ್ನು ಏಪ್ರಿಲಲ್ಲಿ ಇನ್ನೆಷ್ಟು ಬಿಸಿಲಿರ್ತದೋ. ಬೆಳಿಗ್ಗೆನೇ ಬಿಟ್ಟಿದ್ರೆ ಆಗಿರೋದು, ಇಷ್ಟೊತ್ತಿಗೆ ಮೈಸೂರು ರೀಚ್ ಆಗ್ಬಿಡ್ಬೋದಿತ್ತು. ಯಾವನ್ಲ ಅವನು ಲೆಫ್ಟಲ್ಲಿ ಓವರ್ಟೇಕ್ ಮಾಡಿದವನು? ಇಟ್ಸ್ ಟೈಮ್ ಟು ರೇಸ್. ಎಸ್, ಕಮಾನ್. ನಮ್ಮನ್ನು ಓವರ್ಟೇಕ್ ಮಾಡಿದವ್ರನ್ನ ಓವರ್ಟೇಕ್ ಮಾಡಿ ಗೆಲ್ಲೋ ಮಜಾನೇ ಬೇರೆ. ನೆಮ್ಮದಿಯಾಗಿ ನಗಕ್ಕೂ ಬಿಡಲ್ಲ. ಎಷ್ಟ ಮಿನಿಟ? ಹಲೋ, ಏನು? ನಾವು ಓವರ್ಟೇಕ್ ಮಾಡಿದ ಕಾರ್ ಬಂದು ಬೇರೆ ಕಾರ? ಅಲ್ಲ, ನಮ್ಮನ್ನು ಓವರ್ಟೇಕ್ ಮಾಡಿದ ಕಾರ್ನೇ ತಾನೇ ನಾವು ಓವರ್ಟೇಕ್ ಮಾಡಿದ್ದು. ನಿಮ್ಗೆ ಗೊತ್ತಿಲ್ಲದಂಗೆ ನಾವು ನಮ್ಮ ರಹಸ್ಯ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದೀವಿ. Is it? ಐ ಸ್ವೇರ್. What are you talking? ಯು ಸಿ ವಿಟಿ. ಪ್ಲೇ ಮಾಡ್ರಪ್ಪ. ನಿಮ್ಮನ್ನು ಓವರ್ಟೇಕ್ ಮಾಡಿದ ಕಾರ್ ಬಂದು ರೆಡ್ ಕಲರ್ ಫೋಕ್ಸ್ ವ್ಯಾಗನ್ ಪೋಲೋ. ಆದರೆ ನೀವು ಓವರ್ಟೇಕ್ ಮಾಡಿದ ಕಾರ್ ಬಂದು ರೆಡ್ ಕಲರ್ ಟಾಟಾ ಪಂಚ್. ಪ್ರೀತ್ ಏನಾದರೂ ಡ್ರೈವಿಂಗ್ ಸೀಟಲ್ಲಿ ಇದ್ದಿದ್ರೆ ಬಿಡ್ ಪ್ರೀತ್, ಯಾವುದೋ ಒಂದನ್ನು ಓವರ್ಟೇಕ್ ಮಾಡ್ದಲ್ಲ. ಎಷ್ಟೋ ತಂಗೆ ಹೋಗೋದು, ಏನಾದರೂ ತಿನ್ಬೇಕಲ್ಲ. ಗಾಡಿ ಸ್ವಲ್ಪ ಸೈಡಿಗೆ ಹಾಕಿ, ಯಾರೋ ಕರೀತಿದ್ದಾರೆ. ಕಾಫಿ ಕುಡಿಯೋಣವಾ? ಬೇಡ 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 ಬೇಡವಾ? ಓಕೆ. ಕಾಫಿ ಸಾಕಾಗಲ್ಲ. ತಿಂಡಿ ತಿನ್ನೋಣ?
ನಾವು ಆರ್ಡ್ರ್ ಮಾಡಿದ್ದೆ ತಟ್ಟೆ ಇಡ್ಲಿ. ಏ ಇದು ನಾರ್ಮಲ್ ತಟ್ಟೆ ಇಡ್ಲಿ ಅಲ್ಲ, ಬಿಡದಿ ತಟ್ಟೆ ಇಡ್ಲಿ. ನೋಡಿ, ಇಡ್ಲಿ ಮೇಲಿದ್ದ ಬೆಣ್ಣೆ ಕರಗೋಗಿದೆ ತಗೊಂಡು ಬರೋಷ್ಟರಲ್ಲಿ. ಬನ್ನಿ ಟೇಸ್ಟ್ ಮಾಡಿ ನೋಡೋಣ ಇಡ್ಲಿ ಹೇಗಿದೆ ಅಂತ. ಇಡ್ಲಿ ಫುಲ್ ಬಿಸಿ ಇದೆ. ಆರಾಮಾಗಿ ತಿನ್ನು ಪ್ರೀತ್, ಬೇಗ ತಿನ್ನು, ಟೈಮ್ ಆಗಿದೆ ಮೊದಲೇ. ಇಡ್ಲಿ ತಿಂದು ಮೂತಿ ಒರೆಸ್ಕೊಂಡ್ಮೇಲೆ ನಾವು ತಗೊಂಡಿದ್ದೆ ಕಾಫಿ, ಬಿಸಿ ಬಿಸಿ ಕಾಫಿ. ಕಾಫಿನೂ ಚೆನ್ನಾಗಿತ್ತು, ಈ ಕಡೆ ಇಡ್ಲಿನೂ ಚೆನ್ನಾಗಿತ್ತು. ಅಲ್ಲಿ ನೋಡಿದ್ರೆ ಟೈಮ್ ಕೂಡ ಚೆನ್ನಾಗಿ ಆಗ್ತಿತ್ತು. ನಡೀರಿ ಟೈಮ್ ಆಗ್ತಿದೆ, ಬೇಗ ಹೋಗೋಣ. ಅಲ್ಲಿ ನೋಡಿ ರಾಮನಗರದ ಬೆಟ್ಟ. ಬೇಡ ಪ್ರೀತ್, ಸುಮ್ಮನೆ ಇದ್ಬಿಡು. ಓಕೆ ಓಕೆ ಓಕೆ. ರೋಡ್ ಮೇಲೆ ಕಾರ್ ಒಳಗೆ ನಾವು ಹೋಗ್ತಿದ್ದೇವೆ ಮೈಸೂರಿಗೆ. ಗೋಲ್ಡನ್ ಬೋರ್ಡ್ ಹೋದ ನಿಲ್ಸಿ ಕಾರ್ನ. ಮದ್ದೂರು 33 ಕಿಲೋಮೀಟ್ರು, ಮಂಡ್ಯ 51 ಕಿಲೋಮೀಟ್ರು, ಶ್ರೀರಂಗಪಟ್ಟಣ 78 ಕಿಲೋಮೀಟ್ರು. ಹಂಗಾದರೆ ಮೈಸೂರು ಇನ್ನೂ 100 ಕಿಲೋಮೀಟ್ರ್ ಇದೆಯಾ? ಇನ್ನೂ ಇಲ್ಲೇ ಸುತ್ತಾಡ್ಕೊಂಡಿದ್ದೀವಿ ಇಡ್ಲಿ ತಿನ್ಕೊಂಡು. ಸೈಡಿಗೆ ಬನ್ನಿ, ನಾನೇ ಓಡಿಸ್ಬಿಡ್ತೀನಿ ಕಾರ್ನ. ಬೇಗ ಓಡಿಸಿ ಕಾರ್ನ, ಇನ್ನೂ ಬಂಡೆನೇ ದಾಟಿಲ್ಲ. ಹೋಗ್ರೋ, ಎಲ್ಲರೂ ಮುಂದೆ ಹೋಗ್ರಿ, ಮುಂದೆ ಹೋಗಿ ಎಲ್ಲರೂ ಮುಂದೆ ಹೋಗ್ರಿ. ಬೇರೆ ಯಾರು ಈ ಮಾತನ್ನು ಹೇಳೋದಿಲ್ಲ. ಬೇರೆ ಯಾರು ಈ ಮಾತನ್ನು ಹೇಳೋದಿಲ್ಲ. ಹಿಂದೆ ತಳ್ಳೋ ಜನರೇ ಹೆಚ್ಚು ಊರಲ್ಲೆಲ್ಲ. ನನಗೆ ಯಾಕೋ ಟ್ರೈನಲ್ಲಿ ಹೋಗಿದ್ರೆ ಚೆನ್ನಾಗಿರೋದು ಅನಿಸ್ತದೆ. ಮತ್ತೆ ಸ್ಟಾರ್ಟ್ ಆಯ್ತು ಒಂದು ಟ್ರೈನ್ ಅಂದ್ಕೊಂಡು. ಟ್ರೈನಲ್ಲಿ ಹೋಗೋದೇ ಒಂಥರ ಖುಷಿ. ನಾನು ಹೇಳ್ತಿರೋದಿಲ್ಲ ಬರೀ ಬೆಂಗಳೂರು ಟು ಮೈಸೂರು ಜರ್ನಿ. ಆದರೆ ಇನ್ನೂ ತುಂಬ ಕಡೆ ಟ್ರೈನ್ ರೂಟ್ ಚೆನ್ನಾಗಿರುತ್ತೆ. ಗೋವಾಗೆ ಹೋಗ್ತಾ ನಿಮಗೆ ದೂದ್ ಸಾಗರ್ ಸಿಗುತ್ತೆ. ಆಮೇಲೆ ಮಂಗಳೂರಿಗೆ ಹೋಗ್ತಾ ಒಳ್ಳೊಳ್ಳೆ ಘಾಟ್ ಸೆಕ್ಷನ್ ಸಿಗುತ್ತೆ. ಪಾಂಬನ್ ಬ್ರಿಡ್ಜ್ ಜರ್ನಿ ಕೂಡ ಚೆನ್ನಾಗಿರುತ್ತೆ. ಸಮುದ್ರದ ಮೇಲೆ ಬ್ರಿಡ್ಜ್ ಕಟ್ಟಿರ್ತಾರೆ. ನೀವೇನೇ ಹೇಳಿ ಟ್ರೈನ್ ಒಂಥರ ಕಂಫರ್ಟಬಲ್. ವಿಂಡೋ ಸೀಟ್ ಸಿಕ್ಬಿಟ್ರಂತೂ ಮುಗೀತು ಕತೆ. ಟಯರ್ಡ್ ಆಯ್ತಾ ಮಲ್ಕೊಂಬಿಡ್ಬೋದು, ಮಲಗಿದ ಸಾಕಾಯ್ತಾ ನಿಂತ್ಕೊಂಬಿಡ್ಬೋದು, ನಿಂತು ಸಾಕಾಯ್ತಾ ವಾಕಿಂಗ್ ಕೂಡ ಮಾಡ್ಬೋದು. ಇದೆಲ್ಲ ರಿಸರ್ವೇಷನ್ ಮಾಡ್ಕೊಂಡು ಹೋದರೆ ಚೆನ್ನಾಗಿರುತ್ತೆ. ತಪ್ಪಿ ಜನರಲ್ ಕಂಪಾರ್ಟ್ಮೆಂಟ್ಗೆ ಏನಾದರೂ ಹೋದರೆ ಅಷ್ಟೇ ಕತೆ, ಅಪ್ಪಚ್ಚಿ. ಅಂತೂ ಮಾತಾಡ್ಕೊಂಡೇ ಮಂಡ್ಯ ತನಕ ಬಂದ್ಬಿಟ್ರಿ. ಮಂಡ್ಯದಲ್ಲಿ ಏನು ಫೇಮಸ್ಸು? ಕಬ್ಬು. ಇದನ್ನು ಸಕ್ಕರೆ ನಾಡು ಅಂತ ಕರೀತಾರೆ. ಆಮೇಲೆ ಇನ್ಯಾರು ಫೇಮಸ್ಸು ಹೇಳಿ? ಮಂಡ್ಯದ ಗಂಡು. ತುತ್ತೂರು ರೆಬಲ್ ಸ್ಟಾರ್ ಅಂಬರೀಷ್ ಅಣ್ಣ. ಆದರೂ ನನಗೆ ಟ್ರೈನಲ್ಲಿ ಹೋಗಿದ್ರೆ ಚೆನ್ನಾಗಿರೋದು ಅನಿಸ್ತಿದೆ. ಮತ್ತೆ ಸ್ಟಾರ್ಟ್ ಆಯ್ತು ಒಂದು.
ಯಾಕೆ ಪ್ರೀತ್ ಯಾವಾಗಲೂ ಟ್ರೈನು ಅಂತಿದ್ದಾನೆ? ಇದರಿಂದ ದೊಡ್ಡ ಫ್ಲ್ಯಾಶ್ ಬ್ಯಾಕ್ ಇದೆ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಅದ್ರ ಜೊತೆ ಶ್ರೀರಂಗಪಟ್ಟಣ ಬ್ರಿಡ್ಜು, ಮೈಸೂರು ಮಾರ್ಕೆಟು, ಮೈಸೂರು ನಾರ್ಮಲ್ ಡೇಸಲ್ಲಿ ಯಾವ ಥರ ಇರುತ್ತೆ ಅನ್ನೋದನ್ನ ನೋಡೋಣ. ನೀವಿನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಮಾಡ್ಕೊಳ್ಳಿ. ನಾನು ನಿಮ್ಮ ಪ್ರೀತಿಯ ಪ್ರೀತ್. ಈ ವಿಡಿಯೋ ತುಂಬ ತಾಳ್ಮೆಯಿಂದ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೆ ಮ್ಯಾಸಿವ್ ಧನ್ಯವಾದಗಳು. ಸರ್, ಇಲ್ಲಿ ಬೋಟಿ ಬಜಾರ್ ಎಲ್ಲಿ ಬರುತ್ತೆ? ಬೋಟಿ ಬಜಾರ್ ಹಿಂದ್ಗಡೆ ಅಲ್ಲ?